ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಎಸ್ ಪಾಟೀಲ್ ನಡಹಳ್ಳಿ ಅವರು ಬಿಜೆಪಿಯ ಮಾಜಿ ಶಾಸಕ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ದೇವರಾಜ್ ಅವರು JDS ವಕ್ತಾರರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಜಗದೀಶ್ ಚಂದ್ರ ಆಮ್ ಆದ್ಮಿ ಪಕ್ಷದಿಂದ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಿಯಾಜ್ ಅಹಮ್ಮದ್ ಶಿವಮೊಗ್ಗದಿಂದ ನಮ್ಮನ್ನು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇವತ್ತಿನ ಚರ್ಚೆಗೆ ವಕ್ತಾರರನ್ನು ಕಳಿಸದೇ ಇರುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವೇ ಡೆವಿಲ್ಸ್ ಅಡ್ವೊಕೇಟು. ಎಸ್ ಪಾಟೀಲ್ ನಡಹಳ್ಳಿ ಅವರೇ, ಏನು ತಪ್ಪು ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಟ್ಟರೆ ಅದೇನು ಸುಮ್ಮನೆ ಬಂದು ಕೇಳಿದ ತಕ್ಷಣ ಕೊಡಕ್ಕೆ ಬರೋದಿಲ್ವಲ್ಲ? ಈಗ 10 ಡಾಕ್ಯುಮೆಂಟ್ಗಳನ್ನು ಲಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಡಾಕ್ಯುಮೆಂಟ್ ಕೊಟ್ಟರಷ್ಟೇ ಅದನ್ನು ಕೊಡೋಕ್ಕಾಗಲ್ಲ. ಈಗ ಮೊದಲನೇದಾಗಿ ಇವತ್ತಿನ ಡಿಬೇಟ್ಗೆ ಕಾಂಗ್ರೆಸ್ನವ್ರು ಬರದೇ ಇರೋದು ಏನು ತೋರಿಸ್ತದೆ ಅಂದರೆ ಕಾಂಗ್ರೆಸ್ನವ್ರು ಅಪರಾಧ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಂಗೆ ಭಾಳ ಡಿಬೇಟಿಗೆ ನೀವು ಬಂದಿರೋದಿಲ್ಲ ಸರ್. ಇಲ್ಲ ಪ್ರಶ್ನೆ ರಾಮ ಮಂದಿರ ಹುಂಡಿ ಕಳ್ಳತನ ನೀವು ಕಳಿಸಲ್ಲ ಅಂದ್ರಿ, ಅದರ ಅರ್ಥ ಹುಂಡಿ ಕಳ್ಳತನ ಒಂದೇ ನಿಮಿಷ. ಅಲ್ಲಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಸರಿಯಾಗಿದ್ದಿದ್ರೆ ಇಲ್ಲಿ ಬಂದು ಅವರು ವಕ್ತಾರರು ಬರ್ಬೋದಾಗಿತ್ತು. ಅದು ಬಂದಿಲ್ಲ, ಅದರ ಅರ್ಥ ಏನು ಅಂತಂದ್ರೆ ತಪ್ಪಾಗಿದೆ ಅಂತಕ್ಕಂಥದ್ದು. ಎರಡನೇದ್ದು, ಈ ಪರ್ಮನೆಂಟ್ ನಿವಾಸಿ ಪತ್ರ ಯಾತಕ್ಕೆ ಬೇಕು? ಯಾರಿಗೆ ಕೊಡಕ್ಕೆ ಹೊರಟಿದ್ದೀರಿ ಅನ್ನೋದು ಭಾಳ ಇಂಪಾರ್ಟೆಂಟು. ಒಂದೇ ನಿಮಿಷ. ಯಾತಕ್ಕೋಸ್ಕರ ಬೇಕು, ಯಾರಿಗೆ ಕೊಡಕ್ಕೆ ಹೊರಟಿದ್ರಿ, ಈ ಸಂದರ್ಭದಲ್ಲಿ ಯಾಕೆ ಬೇಕು? ಈ 3 ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿರೋದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಯಾಕೆ ಕಾಂಗ್ರೆಸ್ ಸರ್ಕಾರ ಈ ಮತದಾರರ ಪರಿಷ್ಕರಣೆ ಅಂದ್ರೇನು? ಶುದ್ಧೀಕರಿಸೋದು, ಮತಪಟ್ಟಿಯನ್ನು ಶುದ್ಧೀಕರಿಸ್ತಕ್ಕಂಥದ್ದು. ಶುದ್ಧೀಕರಿಸೋ ಉದ್ದೇಶ ಏನು? ಅದರಲ್ಲಿರ್ತಕ್ಕಂಥ ಲೋಪೋದ್ದೇಶಗಳನ್ನು ಸರಿಪಡಿಸ್ತಕ್ಕಂಥದ್ದು. ಯಾವುದು? ಯಾರಾದರೂ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ತೀರೋಗಿದ್ದಾರೆ ಅವ್ನು ತೆಗೆಯೋದು, ಅಥವಾ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಎಲಿಜಿಬಲ್ ಇದ್ದಾರೆ ಅವ್ರನ್ನ ಸೇರಿಸೋದು, ಮತ್ತು ಈ ದೇಶದ ನಾಗರಿಕರಲ್ಲದವರು ಯಾರಾದರೂ ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡೋದು. ಇಷ್ಟೇ ಅದನ್ನು ಶುದ್ಧೀಕರಣ. ಈ ಶುದ್ಧೀಕರಣ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಕಾಂಗ್ರೆಸ್ಸು BJP ಅನ್ನೋ ಪ್ರಶ್ನೆಯಿಂದ ಬರೋದಿಲ್ಲ. ನಾವೆಲ್ಲರೂ ಸೇರಿ ಅದನ್ನು ಸ್ವಾಗತ ಮಾಡಬೇಕಾಗಿತ್ತು. ಅದನ್ನು ಮಾಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯನೂ ಕೂಡ ಹೌದು, ಮತ್ತು ಎಲ್ಲ ಸರ್ಕಾರಗಳ ಜವಾಬ್ದಾರಿನೂ ಕೂಡ ಹೌದು. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ವಿನಾಕಾರಣ ಏನು BJPಯವರು ಕೇಂದ್ರ ಸರ್ಕಾರ ಚುನಾವಣೆಗಳನ್ನು ದುರುಪಯೋಗಪಡಿಸ್ಕೊಂಡು ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥವರ ಏನು ಹೆಸರುಗಳನ್ನು, ಭಾರತೀಯರ ಹೆಸರುಗಳನ್ನು ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಬಂದರು. ಇವತ್ತೇನು ಮಾಡ್ತಾ ಇದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು ಈಗ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನಿಮ್ಗೆ SIR ಬೇಕೋ ಬೇಡ ಕ್ಲಿಯರ್ ಮಾಡಿಬಿಡಿ ಅಂತಿದ್ದಾರೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು. ಈಗ ನೋಡಿ, ಈ PR ಏನು ನಿಮ್ಮ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ, ಈ ದೇಶದಲ್ಲಿ ನುಸುಳಿ ಬಂದಂಥ ನುಸುಳಿಕೋರರು ಏನಿದ್ದಾರೆ, ಭಾರತದ ನಾಗರಿಕರು ಅಲ್ಲದೇ ಇರತಕ್ಕಂಥವ್ರು ಏನಿದ್ದಾರೆ, ಹಿಂದೆ ಬಾಂಗ್ಲಾದೇಶದಲ್ಲಿ ಸುಮಾರು 98 ಲಕ್ಷ ಜನ ಅಲ್ಲಿ ಇವತ್ತು ಅವರಿಗೆ ವೋಟರ್ ಲಿಸ್ಟಲ್ಲಿ ಎಲಿಜಿಬಿಲಿಟಿ ಸಿಗಲಿಲ್ಲ. ಅವರೆಲ್ಲರೂ ಎಲ್ಲಿ ಬಂದು ಸೇರ್ಕೊಂಡವ್ರಪ್ಪ ಅಂದರೆ, ಎಲ್ಲಿ ಅವರಿಗೆ ರಕ್ಷಣೆ ಇದೆಯಲ್ಲ, ಕಾಂಗ್ರೆಸ್ಸಿನ ರಕ್ಷಣೆ ಇರತಕ್ಕಂಥದ್ದು ಅವ್ರಿಗೆಲ್ಲ. ಯಾರು ದೇಶ ವಿರೋಧಿಗಳಿದ್ದಾರೆ, ಯಾರು ವಿದೇಶಿ ನಾಗರಿಕರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ಬಂದು ಈ ಕರ್ನಾಟಕದ ವಿವಿಧ ನಗರಗಳಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರನ್ನ ಹೇಗಾದರೂ ಮಾಡಿ ಬಚಾವ್ ಮಾಡಬೇಕಲ್ವಾ? ಆ ಬಚಾವ್ ಮಾಡಬೇಕಾದ್ರೆ ಏನು ಮಾಡಬೇಕು? ಯಾವುದು ಡಾಕ್ಯುಮೆಂಟ್ಸು ಅವ್ರ ಹತ್ರ ಇಲ್ಲ. ಅದಕ್ಕೆ ಸರ್ಕಾರ ಜನ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಈ ಒಂದು ಪರ್ಸನಲ್ ಏನು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತ ಹೇಳಿ ಕೊಟ್ಟು ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ, ಕೇವಲ ಓಟಿಗೋಸ್ಕರ ಈ ಒಂದು ದೇಶದ್ರೋಹದ ಕೆಲಸವನ್ನು, ಈ ಒಂದು ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಇವರು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಟ್ಟಿದೆ, ಕೊಟ್ಟಿದೆ. ಅದರಿಂದ ಭಾಳ ಸ್ಪಷ್ಟವಾಗಿ ಇವತ್ತು ಕಂಡು ಬರ್ತದೆ. ಈ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಸರ್, ಬಂದು ಕೇಳಿದ್ರೆ ಕೊಟ್ಬಿಡ್ಬೋದು ಅದನ್ನ? ಅದನ್ನು ಕೊಡಕ್ಕೆ ಬರಲ್ಲ. ಡಾಕ್ಯುಮೆಂಟ್ಗಳ ಲಿಸ್ಟ್ ಇದೆ ಸರ್, ಅದರಲ್ಲಿ ಒಂದು ಡಾಕ್ಯುಮೆಂಟ್ ಕೊಡಬೇಕು ಅವರು. ಅದಕ್ಕೆ ಹೇಳ್ತಾ ಇರೋದು ನಾವು. ಅದರಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಹೋದರೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅದಕ್ಕೂ ಕೂಡ ಕಂಡೀಷನ್ಸ್ ಇದೆ. ಹೌದು. ಆ 10 ಕಂಡೀಷನ್ಸಲ್ಲಿ ಒಂದು ಸರ್ಟಿಫಿಕೇಟ್ ಏನು ಕೇಳ್ಯಾರೆ ಅದ್ರಾಗ ಒಂದಿದ್ರು ಕೂಡ ಸಾಕು, ವೋಟರ್ ಲಿಸ್ಟಿಗೆ ಎಲಿಜಿಬಲ್ ಆಗ್ತಾರೆ ಅವರು. ಅಲ್ಲಿ ಒಂದಿದ್ರು ಕೂಡ ವೋಟರ್ ಲಿಸ್ಟಿಗೆ ಎಲಿಜಿಬಲ್ ಆಗ್ತಾರೆ. ಇವರು ನನಗನ್ನಿಸ್ತದೆ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಅವರು ಈ ಒಂದು ಚುನಾವಣೆ ತಂತ್ರಗಾರಿಕೆ ಮಾಡೋದಕ್ಕೆ, ಮುಂದಿನ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ವಿದೇಶಿಗಿದ್ದಾರೆ, ಅವ್ರನ್ನ ಎನ್ ಮಾಸ್ನಲ್ಲಿ ಅಂದರೆ
ಹೈಯೆಸ್ಟ್ ನಂಬರಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅವ್ರನ್ನ ಇಲ್ಲಿ ಸೇರಿಸ್ಬೇಕು ಅನ್ನುವಂಥ ದುರುದ್ದೇಶದಿಂದ ಈ ಒಂದು ಸರ್ಟಿಫಿಕೇಟ್ಗಳನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅದನ್ನು ಇಶ್ಯೂ ಮಾಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತಕ್ಕಂಥ ನೇರವಾಗಿರ್ತಕ್ಕಂಥ ಆರೋಪ. ಇದನ್ನು BJP ಖಂಡಿತವಾಗಲೂ ಕೂಡ ನಾವು ಇಲ್ಲಿಗೆ ಸುಮ್ಮನೆ ಬಿಡಲ್ಲ. ಯಾಕಂದರೆ ಇದರಲ್ಲಿ ಏನಿದೆ ಅಂತಂದರೆ ಇವರು ಆಗಸ್ಟ್ 5 ನಂತರ ಒಂದು ಕರಡು ಬರ್ತದೆ, ಬಂದಮೇಲೆ ಇವರು ಅಡಿಷ್ನಲ್ ಮಾಡ್ತಾರೆ. ಅದನ್ನು ಈಗಲಿಂದನೇ ನಾವು ಅದನ್ನು ಖಂಡಿತವಾಗಲೂ ಕೂಡ ಚಾಲೆಂಜ್ ಮಾಡ್ತೇವೆ. ಬರೀ ಎಲ್ಲ ಹಂತದಲ್ಲಿ ಇದನ್ನು ನಾವು ಚಾಲೆಂಜ್ ಮಾಡ್ತೇವೆ, ಒಂದೇ ಹಂತದಲ್ಲೆಲ್ಲ. ಯಾವುದೇ ಕಾರಣಕ್ಕೂ ಭಾರತೀಯ ನಾಗರಿಕನಲ್ಲದವನು ಮತದಾರನಾಗಲಿಕ್ಕೆ ಅನರ್ಹ. ಯಾವುದೇ ಕಾರಣಕ್ಕೂ ಕೂಡ ವಿದೇಶಿಗರಿಗೆ ಯಾವುದು ನಾಗರಿಕತೆ ಪ್ರೂವ್ ಮಾಡೋ ಡಾಕ್ಯುಮೆಂಟ್ ಯಾವುದು? ಅಲ್ಲಲ್ಲ, ನಾಗರಿಕತೆ ಪ್ರೂವ್ ಮಾಡೋ ಡಾಕ್ಯುಮೆಂಟ್ ಭಾಳ ಸರಳವಾಗಿದೆ. ನೀನು ಈ ದೇಶದಲ್ಲಿ ಹುಟ್ಟಿರ್ಬೇಕು, ಕೊಡ್ತೀವಿ ಅಂತಾರೆ. ಕರ್ನಾಟಕದಲ್ಲಿ ಹುಟ್ಟಿದ್ರೆ ಯಾವುದು? ಕರ್ನಾಟಕದಲ್ಲಿ ಹುಟ್ಟಿದ್ರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತಾರೆ, ಮುಗಿತಲ್ಲ. ಅಲ್ಲ, ನೀವು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೂಡ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕೆ ಜನ್ಮ ಸರ್ಟಿಫಿಕೇಟ್ ಬೇಕಲ್ಲ? ಹೌದು, ಆ ಜನ್ಮ ಸರ್ಟಿಫಿಕೇಟ್ ಇದ್ರೆ ಸಾಕಲ್ಲ, ಮತ್ತೆ ನೀವು ನಾಗರಿಕತೆ ಸಿಕ್ಬಿಡುತ್ತಲ್ಲ. ಇದು ಯಾಕೆ ಬೇಕು ಪರ್ಮನೆಂಟ್ ರೆಸಿಡೆನ್ಸು? ಬೇಕಾಗೇ ಇಲ್ಲ. ನಿಮಗೆ ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು. ಬರ್ತ್ ಸರ್ಟಿಫಿಕೇಟ್ ಕೊಟ್ಟರೆ ಮುಗಿದೋಯ್ತು, ನೀವು ವೋಟರ್ ಲಿಸ್ಟಲ್ಲಿ ಸೇರ್ಕೊಳ್ತೀರಿ. ಅದಕ್ಕೆ ಪರ್ಮನೆಂಟ್ ಏನು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಏನಿದಿಲ್ಲ, ಈ ಡೂಪ್ಲಿಕೇಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ವಿತೌಟ್ ಡಾಕ್ಯುಮೆಂಟ್ಸ್, ಯಾವುದೇ ಡಾಕ್ಯುಮೆಂಟ್ಗಳನ್ನು ಹೊಂದದೇ ಇರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಎಲ್ಲೆಲ್ಲಿ ಅವರು ಬಂದು ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ, ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡೋದಕ್ಕೋಸ್ಕರ ವ್ಯವಸ್ಥಿತವಾಗಿ ಈ ಷಡ್ಯಂತ್ರವನ್ನು ಸರ್ಕಾರ ಮಾಡ್ತಾ ಇದೆ. ಎಸ್, ದೇವರಾಜ್ ಅವರ ಕಾಂಗ್ರೆಸ್ಸಿನ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ. ಅವರೇನು ಹೇಳ್ತಾರೆ, ಈಗ ಅಲ್ಟಿಮೇಟ್ ಪ್ರೂಫ್ ಯಾವುದು ವೋಟರ್ ಲಿಸ್ಟ್ನಲ್ಲಿ ಉಳ್ಕೊಳ್ಳೋದಕ್ಕೆ? 2002 ಎಲೆಕ್ಷನ್ನಲ್ಲಿ ನೀವು ವೋಟ್ ಹಾಕಿದ್ರ, ವೋಟ್ ಹಾಕಿರ್ಬೇಕು ಅಂದರೆ 18 ಆ್ಯಂಡ್ ಅಬೋವ್ ಆಗಿರಬೇಕು 2002ರಲ್ಲಿ. ಈಗ ಅವರಿಗೆ ವಯಸ್ಸು 38 ಆಗಿರುತ್ತೆ. ನೀವು 38 ಅಥವಾ 38ಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದು 2002ರಲ್ಲೂ ಇಂಥಲ್ಲಿ ನಾನು ವೋಟ್ ಹಾಕಿದ್ದೆ ಅನ್ನೋದಿದ್ರೆ ಮುಗಿತದೆ. ಯಾರೋ ಯಾವುದೋ ಕಾರಣಕ್ಕೆ 2002ರಲ್ಲಿ ಅವ್ರಿಗೆ 18, 19, 20 ಎಷ್ಟೋ ವಯಸ್ಸಾಗ್ಬಿಟ್ಟಿತ್ತು, ಬಟ್ ವೋಟ್ ಹಾಕಿಲ್ಲಪ್ಪ. ಅಂಥವರು ಈಗ ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಕರ್ನಾಟಕಕ್ಕೆ 10-12 ವರ್ಷಗಳ ಹಿಂದೆ ವಲಸೆ ಬಂದಿದ್ದಾರೆ. ಅವರು ಮೂಲತಃ ಇನ್ನೊಂದು ರಾಜ್ಯದವರು. ಅವ್ರ ತಂದೆ ತಾಯಿ ಬಂಧು ಬಳಗ ಎಲ್ಲ ಅಲ್ಲಿ ವೋಟ್ ಹಾಕ್ತಾರೆ. ಬಟ್ ಇಲ್ಲಿ ನಾನು ಕರ್ನಾಟಕದಿಂದ 10-12 ವರ್ಷದಿಂದ ಇರುವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ವೋಟ್ ಹಾಕೋದಕ್ಕೆ ಅವಕಾಶ ಬೇಕು, ಅದಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ ಅಂತಾರೆ ಅವರು. ಸರ್, ಇಲ್ಲಿ ಕಾಂಗ್ರೆಸ್ನವರು ಹೇಳ್ತಿರ್ತಕ್ಕಂಥದ್ದು ಅರ್ಧ ಸತ್ಯವನ್ನು ಮಾತ್ರ ಹೇಳ್ತಿದ್ದಾರೆ. ಸರ್, ಈಗ PRC ಈಗ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡುವಂಥದ್ರ ಬಗ್ಗೆ ಗೈಡ್ಲೈನ್ಸನ್ನು ಇದೇ ಸಂದರ್ಭ ಯಾಕಾದರೂ ಕಾಂಗ್ರೆಸ್ ಪಕ್ಷ ಇದೇ ಸಂದರ್ಭಕ್ಕೋಸ್ಕರ ಯಾಕೆ ಕಾಯ್ಕೊಂಡಿದ್ರು? ಇವರಲ್ಲೇ 3.25 ವರ್ಷ ಇವತ್ತು ನಮ್ಮ ರಾಜ್ಯವನ್ನು ಆಳಿದ್ದಾರೆ. 3.25 ವರ್ಷದಲ್ಲಿ ಬರದೇ ಇರುವಂಥದ್ದು ಇವತ್ತು ಯಾಕೆ ಬರ್ತಿದೆ? SIR ದೃಷ್ಟಿ ಇಟ್ಕೊಂಡೆ ನೀವು ಮಾಡಿದ್ರಿ ಅಂತ ಗೃಹ ಸಚಿವರು SIR ಲೋಪದೋಷಗಳನ್ನು ಸರಿ ಮಾಡಕ್ಕೆ ಅಂತ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ ಸರ್. ಸರ್, ಈಗ ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ ಸರ್. ಈಗ ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ನಿಯಮಗಳಿಗೆ ಪರ್ಯಾಯವಾಗಿ ರಾಜ್ಯ ಸರ್ಕಾರಗಳು ಇನ್ನೊಂದು ಕಾನೂನನ್ನು ರೂಪಿಸೋಗಿಲ್ಲ. ಸಿಟಿಸನ್ಶಿಪ್ ಅನ್ನೋದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಸಿಟಿಸನ್ಶಿಪ್ ಅಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟರೆ ಈ ಭಾರತೀಯ ಪೌರತ್ವ ಸಿಗುತ್ತೆ, ಸಿಟಿಸನ್ಶಿಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಾನೂನುಗಳು ಈಗಾಗಲೇ ಸಂವಿಧಾನದ ಆರ್ಟಿಕಲ್ಲು 5ರಿಂದ 11ರಲ್ಲಿ ಪ್ರಾವಿಷನ್ಸ್ ಇದೆ. ಅದಕ್ಕೆ ಅನುಗುಣವಾಗಿ ಮತ್ತೆ ಮುಂದುವರೆದಂತೆ 1955ರಲ್ಲಿ ಭಾರತೀಯ ನಾಗರಿಕತ್ವ ಪೌರತ್ವದ ಒಂದು ಕಾಯ್ದೆಯನ್ನು ಸಹ ತಂದಿದ್ದಾರೆ. ಅದರಲ್ಲಿ ಇವೆಲ್ಲ ಅಂಶಗಳು ಬರುತ್ತೆ. ಈ ದೇಶದ ನಾಗರಿಕತ್ವ ಪಡಿಬೇಕಾದ್ರೆ ಏನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು, ಡೊಮೆಸಿಲ್ ಸರ್ಟಿಫಿಕೇಟ್ ಇರಬೇಕು. ಅದನ್ನು ಪಡಿಬೇಕಾದ್ರೆ ರೀತಿ ನೀತಿಗಳಿವೆ. ಅದಕ್ಕನ್ನ ಪಕ್ಕಕ್ಕಿಟ್ಟು ಅದಕ್ಕೆ ಪರ್ಯಾಯವಾಗಿ ಇವ್ರ ಕಾನೂನು ಹೆಂಗೆ ತರಲಿಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇದು ಪ್ರಶ್ನೆ, ಮೂಲಭೂತವಾಗಿರ್ತಕ್ಕಂಥದ್ದು ಪ್ರಶ್ನೆ. ಇಲ್ಲೇ ನೀವು ತಗೊಂಬನ್ನಿ ಸ್ವಾಮಿ, ಫೆಸಿಲಿಟೇಟ್ ಮಾಡಿ. ಸರ್, ಭಾರತದ ನಾಗರಿಕರು ಯಾರು ಹೌದು ಯಾರಲ್ಲ ಅಂತ ನಿರ್ಧಾರ ಮಾಡುವ ಏಕಸ್ವಾಮ್ಯ ಇರೋದು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಗೃಹ ಸಚಿವಾಲಯಕ್ಕೆ ಇರೋದು. ಹೌದು ಸರ್, ಅದನ್ನ ಎಲೆಕ್ಷನ್ ಕಮಿಷನ್ ಮಾಡೋದಕ್ಕಾಗೋದಿಲ್ಲ, ಬೇರೆ ಯಾರು ಮಾಡ್ಲಿಕ್ಕೆ, ವಿದೇಶಾಂಗ ಇಲಾಖೆ ಸಹಿತ ಅದನ್ನು ಮಾಡೋದನ್ನೇ ಇಲ್ಲಿ ನೋಡಿ ಸರ್. ಈಗ ಹಂಗಂತ ಎಲೆಕ್ಷನ್ ಕಮಿಷನ್ ಕೇಳಿರ್ತಕ್ಕಂಥದ್ದು ಅದನ್ನೇ ಕೇಳಿರುವಂಥದ್ದು. ಏನು ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾವಾಗ ಕೇಳ್ತೀವಿ ಅಲ್ಲಿರ್ತಕ್ಕಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಅವ್ರು ಕೇಳ್ತಕ್ಕಂಥದ್ದು. ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಕೇಂದ್ರ ಸರ್ಕಾರದ ಕಾನೂನುಗಳು ಏನಿದೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಕಾನೂನು ಮಾಡಿದ್ದಾರೆ. ಈ ಅಧಿಕಾರವನ್ನು ಇವರು ಕೊಟ್ಟವ್ರು ಯಾರು? ಇದು ಮೂಲಭೂತವಾದಂಥ ಪ್ರಶ್ನೆ. ಒಂದು ಪ್ರಶ್ನೆ ಇದಾಯ್ತು ಸರ್. ಈಗ ಎರಡನೇ ಪ್ರಶ್ನೆ ಏನಾಗಿದೆ, ಕಳೆದ ಬಾರಿ ಇಲ್ಲಿ ಡಿಬೇಟ್ ಆದಾಗ SIR ಬಗ್ಗೆ ಡಿಬೇಟ್ ಆದಾಗ ನಾನು ನಿಮ್ಗೆ ಅದನ್ನೇ ಹೇಳಿದೆ ಸರ್. ಈ 3 ಅಂಶಗಳ ಅಡಿಯಲ್ಲಿ ಮಾತ್ರ ಇವರು ಅಕ್ರಮಗಳನ್ನ ನಡೆಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವುದು? 1/7/1987ರಿಂದ ಹಿಡಿದು 2/12
2004 ಒಳಗಡೆ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ದಾಖಲೆಗಳು ಇಲ್ಲದೇ ಇದ್ದರೆ ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಇವರು ಇಷ್ಟೆಲ್ಲ ಅಕ್ರಮ ಮಾಡ್ತಾರೆ ಅಂತ ಹೇಳಿದೆ. ಅದಾದ ನಂತರ ಏನಾಗುತ್ತೆ, 2/12/2004 ನಂತರ ಜನಿಸಿದ್ದವ್ರಿಗೆ ಮತ್ತೆ ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ಅವರಿಗೆ ಈ ದಾಖಲೆಗಳು ಕೊಡಬೇಕಾಗಿರೋದು. ಅಂಥವ್ರು ಕೊಡುವಂಥ ಸಂದರ್ಭದಲ್ಲಿ ಇವರು ಸೃಷ್ಟಿ ಮಾಡ್ತಾರೆ ಸರ್. ಇವಾಗ PRC ಬಗ್ಗೆ ಇವ್ರದ್ದು ಆದ ಗೈಡ್ಲೈನ್ಸು, ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮಾರ್ಗಸೂಚಿ 2026 ಅಂತ. ಸರ್, ಈ ಪತ್ರವನ್ನು ಇಟ್ಕೊಂಡು ಏನಾರು ಸಿಟಿಸನ್ಶಿಪ್ ಕ್ಲೈಮ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ? ಊಹಿಸ್ಕೊಂಡಿದ್ದಾರೆ ಯಾರು? 8 ದಾಖಲೆಗಳಿದ್ರೆ ಸಾಕು ಅಂತ ಹೇಳ್ತಾರೆ. ಅದರಲ್ಲಿ 2 ದಾಖಲೆಗಳು ಇವತ್ತು ಪ್ರಶ್ನೆಗೆ ಒಳಪಟ್ಟಿರ್ತಕ್ಕಂಥದ್ದು. ಒಂದು ದಾಖಲೆ ಏನು ಹೇಳುತ್ತೆ, ನೀವು ಕರ್ನಾಟಕ ರಾಜ್ಯದಲ್ಲಿ 10 ವರ್ಷ ವಾಸ ಮಾಡಿದರೆ ಸಾಕು, ನೀನು ಈ ಶಾಶ್ವತ ಪ್ರಮಾಣ ಪತ್ರವನ್ನು, ನಿವಾಸ ಪ್ರಮಾಣ ಪತ್ರವನ್ನು ಪಡಿಬೋದು ಅಂತ. ಅದನ್ನು ಡಿಸೈಡ್ ಮಾಡೋರು ಯಾರು? 2026 ಇದೆಯಪ್ಪ, 2016 ಅಥವಾ ಅದಕ್ಕಿಂತ ಮುಂಚೆ ಒಂದು ರೆಂಟಲ್ ಅಗ್ರಿಮೆಂಟ್ ಅಂತ. ಅದೇ ಅದು ಸರ್, ಅದು ನಾವು ಸೃಷ್ಟಿ ಮಾಡ್ಬೋದು, ಯಾರು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ನಾನು ಸರ್ ರೆಂಟಲ್ ಅಗ್ರಿಮೆಂಟ್ ಸೃಷ್ಟಿ ಮಾಡ್ಬೋದು. ಇವಾಗ ಸರ್ ಇನ್ನೂ ನೋಡಿ, ಅದನ್ನು ಪ್ರೊಸೀಜರ್ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಕೊಟ್ಟವ್ರೆ ನಿಮ್ಗೆ ಹೇಳ್ತೀನಿ ನೋಡಿ ಸರ್. ಸರ್, ಇದು ಕೊಟ್ಟಿರ್ತಕ್ಕಂಥದ್ದು ಗ್ರಾಮದ ಲೆಕ್ಕಾಧಿಕಾರಿಗೆ, ಇನ್ನೊಬ್ಬದು ಕಂದಾಯ ನಿರೀಕ್ಷಕರಿಗೆ, ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟವ್ರೆ. ಸರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಆಧಾರದಲ್ಲಿ 14 ಲಕ್ಷ ರೇಷನ್ ಕಾರ್ಡ್ ಬೋಗಸ್ ಅಂತ ಇವರೇ ಡಿಕ್ಲೇರ್ ಮಾಡಿದ್ರು. ಈ ರಾಜ್ಯಕ್ಕೆ ಇವರೇ ಹೇಳಿದ್ರಲ್ಲ ಸರ್, ಈಗ ಮೊನ್ನೆ ತಾನೇ ಡಿಲೀಟ್ ಮಾಡಿರೋದು, ಈಗ ಮತ್ತೆ ಅದನ್ನು ಹೇಳ್ತಾವ್ರೆ, ಎಲ್ಲ ಬೋಗಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ, ಏನೋ ಪಂಚ ಗ್ಯಾರಂಟಿಗಳನ್ನ 12 ತೋತಾವ್ರೆ, ಅದಕ್ಕೋಸ್ಕರ ನಾವು ಅದನ್ನು ಪರಿಶುದ್ಧಗೊಳಿಸ್ಬೇಕು, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಗೃಹ ಜ್ಯೋತಿಗೂ ನೀವು ಮೊನ್ನೆ ನೋಡಿದ್ರಿ, ಅದನ್ನೆಲ್ಲ ಮಾಡಿಕೊಟ್ಟವ್ರು ಯಾರು ಸರ್? ರೇಷನ್ ಕಾರ್ಡ್ ಮಾಡಿಕೊಟ್ಟವ್ರೆ ಈ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ರಿಪೋರ್ಟ್ ಆಧಾರದ ಮೇಲೆ ಮಾಡಿಕೊಟ್ಟಿರುವಂಥದ್ದು. ಇಂತಹ ಅಧಿಕಾರಿಗಳು ಈ ಥರ ಶಾಶ್ವತ ಒಂದು ನಿವಾಸ ಪತ್ರವನ್ನು ಕೊಟ್ಟುಬಿಟ್ರೆ ದೇಶದ ಭದ್ರತೆಯ ವಿಷಯ ಏನಾಗುತ್ತೆ ಸರ್? ಇದು ಬಹಳಷ್ಟು ಗಂಭೀರವಾದಂಥ ವಿಷಯ. ಶಾಶ್ವತ ಪ್ರಮಾಣ ಪತ್ರವನ್ನು ಕೊಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಇವಾಗ ಏನು ನಮಗೆ ಸಿಟಿಸನ್ಶಿಪ್ ಬಗ್ಗೆ ಇದೆಯಲ್ಲ, ಅದಕ್ಕೆ ಭಾಳಷ್ಟು ನಿಬಂಧನೆಗಳಿವೆ, ಭಾಳಷ್ಟು ಕಠಿಣವಾದ ನಿಬಂಧನೆಗಳಿವೆ. ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ಸ್ ಬರಬೇಕಾಗತ್ತೆ. ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ಸ್ ಬರೋಲ್ಲ ಸರ್. ಈಗ ಒಂದಾಯ್ತಲ್ಲ ಸರ್, ನಾನು ಇನ್ನೊಂದು ಪ್ರಶ್ನೆ ಸರ್. ಈಗ ಇಂಥದ್ದೇ ಸರ್, ನಿಮ್ಮ ವಾದವನ್ನು ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಳ್ಳೋಣಪ್ಪ. ಅಕ್ರಮ ಬಾಂಗ್ಲಾ ವಲಸಿಗ ಒಂದು 12-15 ವರ್ಷದಿಂದ ಆತ ಬಂದುಬಿಟ್ಟಿದ್ದಾನೆ ಬೆಂಗಳೂರಿನಲ್ಲೆಲ್ಲೋ. ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಜಾಸ್ತಿ ಇರೋದು ಮಹದೇವಪುರದಲ್ಲಿ. ಅವ್ರು ಹೆಂಗೆ ಸೇರಿಸ್ಕೊತಾರೆ ಇದಕ್ಕೆ ಹೆಸರು ಸರ್? ಈಗ ಸರ್ ಅವ್ರಿಗೇನಾಗಿದೆ, 10 ವರ್ಷ ಇಲ್ಲೇ ಇದ್ದಾರೆ ಸರ್. ನಿಮ್ಗೆ ಹುಬ್ಳಿಯಲ್ಲಿ ನೋಡಿದ್ರಲ್ಲ ಸರ್, ಬರ್ತ್ ಸರ್ಟಿಫಿಕೇಟ್ ನಿಮ್ಗೆ ಸೃಷ್ಟಿ ಮಾಡಿಕೊಡ್ಲಿಲ್ವ ಸರ್? ಹುಬ್ಳಿಯಲ್ಲಿ 5,000 ರೂಪಾಯಿಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೊಟ್ಟರು. ಜನನ ಪ್ರಮಾಣ ಪತ್ರ ಸರ್, ಡಿಗ್ರಿ ಸರ್ಟಿಫಿಕೇಟ್ ಎಷ್ಟು ಸಿಗೋಲ್ಲ ಸರ್ ನಮ್ಮಲ್ಲಿ? ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ, ಡಿಗ್ರಿ ಸರ್ಟಿಫಿಕೇಟ್. ಸರ್, ಈಗ ನಾನು ಬದುಕಿದ್ದೀನಿ, ಸತ್ತಿದ್ದೀನಿ ಅಂತ ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ತರ್ಬೋದು ನೀವು. ಆ ಥರದ ವ್ಯವಸ್ಥೆ ಈ ದೇಶದಲ್ಲಿದೆ. ಏನು ಸೆಷನಲ್ಲಿ ಮಾಡಿದ್ರು, ನೀವು ಜ್ಞಾಪಕ ಇರ್ಬೋದು, ನೀವೇ ಸಾಕ್ಷಿ ಇದ್ರೆ ಅವತ್ತು ಸರ್. ಸೆಷನ್ನಲ್ಲಿ ತೊಗೊಂಬಂದ್ರು AK ಸುಬ್ಬಯ್ಯನವರು, ನೋಡಿ ಸ್ವಾಮಿ ನಿಮ್ಮ ಮುಂದೆ ನಾನು ಬದುಕಿದ್ದೀನಿ, ಆದರೆ ನಂಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡಿ ಸ್ವಾಮಿ ಅಂತ ಸೆಷನ್ನಲ್ಲಿ ಕರ್ನಾಟಕ ರಾಜ್ಯದ ವಿಧಾನ ಕಲಾಪದಲ್ಲಿ ಮಂಡಿಸಿದಂಥ ವಿಷಯ ಅದು. ಈ ಥರ ವ್ಯವಸ್ಥೆ ಇರಬೇಕಾದ್ರೆ ಈ ರೀತಿಯ ದಾಖಲೆಗಳನ್ನ ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರದಲ್ಲಿ ಒಬ್ಬ ಕಂದಾಯ ಇನ್ಸ್ಪೆಕ್ಟರ್, ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಬಿಟ್ರೆ, ಅವನ ಒಂದು ರಿಪೋರ್ಟ್ ಆಧಾರದ ಮೇಲೆ ಕೊಟ್ಬಿಟ್ರೆ ಗತಿ ಏನಾಗುತ್ತೆ ಅಲ್ಲಿಗೆ ಸರ್? ಒಂದೇ ಒಂದು ದಾಖಲೆ, 8 ದಾಖಲೆಗಳಲ್ಲಿ ಒಂದಿದ್ರು ಸಾಕು. ಇದೊಂದು ಯಾವುದು 10 ವರ್ಷ ಇದೆ, ಇವನು 10 ವರ್ಷ ಇದ್ದ ಅಂತ ಬರೀತಾನೆ. ಇದಕ್ಕೆ ಏನು ಸರ್? ಇದಕ್ಕೆ ಪ್ರೂಫ್ ಏನಿದೆ? 10 ವರ್ಷ ಇರೋದಕ್ಕೆ ದಾಖಲೆ ಕೊಡಿ ಅಂತ ಕೇಳಿದರೆ ನೀವು ಹೇಳಿದ್ದನ್ನು ಒಪ್ತಿದ್ದೀರಿ ಸರ್. 8ನ್ನ ಯಥಾವತ್ತು ಏನು ಚುನಾವಣಾ ಆಯೋಗ ಕೊಟ್ಟಿರೋದನ್ನ ನಕಲು ಮಾಡ್ಕೊಂಡಿದ್ದಾರೆ, ಆದರೆ 7ನ್ನು ನಕಲು ಮಾಡಿದ್ದಾರೆ. 8ನೇದು ಏನು ಮಾಡಿದರೆ ಇವ್ರು ಸೇರಿಸಿದ್ದಾರೆ. 10 ವರ್ಷ ಎಲ್ಲಿದ್ರೆ ಸಾಕು ಅವ್ರು ಕೊಟ್ಬಿಡ್ಬೋದು ಅಂತ ಸರ್. ಆಮೇಲೆ ಅದಾದಮೇಲೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಇದನ್ನು ಕೊಡಲಿಕ್ಕೆ ಆಥರೈಸ್ ಮಾಡಿರುವಂಥದ್ದು ಡೆಪ್ಟಿ ತಹಶೀಲ್ದಾರ್ಗೆ, ಆಮೇಲೆ ತಹಶೀಲ್ದಾರ್ಗೆ. ಇವರಿಬ್ಬರು ಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ಸಂಶಯ ಬಂದರೆ AC ಹೋಗಬೇಕು, ಅದಕ್ಕೆ 30 ದಿವಸ ಟೈಮು. ಅವರಿಬ್ಬರು ಕೊಟ್ಟಿರೋದನ್ನು ಪ್ರಶ್ನೆ ಮಾಡಬೇಕು ಅಂದರೆ ಮತ್ತೆ 60 ದಿವಸ DC ಹೋಗಬೇಕು. ಎಲ್ಲವೂ ಸಹ ರೆವಿನ್ಯೂ ಇಲಾಖೆ ಕೊಡ್ತಕ್ಕಂತಹ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಕೊಡುವಂಥದ್ದು ಸೃಷ್ಟಿಯಾಗುತ್ತೆ ಸರ್. ಇವತ್ತು DC ಆಫೀಸಿಂದ ಹಿಡಿದು AC ಆಫೀಸಿಂದ ತಹಶೀಲ್ದಾರ್ ಆಫೀಸ್ವರೆಗೂ ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟು ಅಂತ ಗೊತ್ತಿದೆ. ಅದನ್ನು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಹೇಳ್ಬಿಟ್ರು. ಹಂಗಿದ್ರೆ ಮಾಡೋಕ್ಕೆ ಆಗೋದಿಲ್ಲ ಸರ್. ಏನು ಸರ್ ಇಲ್ಲ ಸರ್, ನಾವು ಹೇಳ್ತಿರ್ತಕ್ಕಂಥದ್ದೇನು ಸರ್, ನಾವು ಒಂದೇ ಒಂದು ಸರ್, ಈಗ ನಮ್ದು ಗಾಂಧಿನಗರ ಅಂತ ಇಟ್ಕೊಳ್ಳಿ ಸರ್. ಈ ಕ್ಷೇತ್ರನ ಗಾಂಧಿನಗರದಲ್ಲಿರ್ತಕ್ಕಂಥ ಮತದಾರರು ಮಾತ್ರ ಇಲ್ಲಿನ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಹೊರತು ಬೇರೆ ದೇಶದವ್ರು ಬಂದಿರತಕ್ಕಂಥವ್ರು ಆಯ್ಕೆ ಮಾಡೋಗಿಲ್ಲ ಸರ್. ನೀವು 10 ವರ್ಷಕ್ಕಿಂತ ಮೇಲ್ಪಟ್ಟು ಬಂದು ಬೇರೆ ದೇಶದವ್ರು ಇಲ್ಲಿದ್ದಾರೆ ಅಂದರೆ, ಬದುಕನ್ನು ಕಟ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ಚೆಕ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಸರ್. ಏನು ವ್ಯವಸ್ಥೆ ಅಂತಂದರೆ, ಆಯಾ ಒಂದು ಜಿಲ್ಲೆಯ SP ಗಳಿಗೆ ಒಂದು ಅವಕಾಶ ಕೊಡ್ತಾರೆ ಸರ್. SP ಆಫೀಸಲ್ಲಿ ಒಂದು ಸ್ಪೆಷಲ್ ಬ್ರಾಂಚ್ ಅಂತಿದೆ. ಅದಕ್ಕೆ ಒಂದು ವಿಭಾಗ ಇದು. ಆ ಸ್ಪೆಷಲ್ ಬ್ರಾಂಚು ಇಂಥವ್ರನ್ನ ಐಡೆಂಟಿಫೈ ಮಾಡಬೇಕು. ಹೊರದೇಶದಿಂದ ಬಂದಿರತಕ್ಕಂಥವ್ರು ಯಾರು, ವೀಸಾ ಇಟ್ಕೊಂಡಿರೋರು ಯಾರು, ವೀಸಾ ಅವಧಿ ಮುಗ್ದೋಗಿದ್ರು ಅವ್ರು ಯಾರು, ಅಂಥವ್ರನ್ನೆಲ್ಲ ಲಿಸ್ಟ್ ಮಾಡಿ, ಅಥವಾ ಯಾವುದೇ ಒಂದು ದಾಖಲೆಗಳೇ ಇಲ್ಲದೆ ಬಂದಿರತಕ್ಕಂಥವ್ರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಆಶ್ರಯ ಪಡೆದಿದ್ದಾರೆ, ಅವ್ರು ಏನೇನು ಮಾಡ್ತಿದ್ದಾರೆ ಸರ್, ಇದನ್ನು ಇವರು ಮಾನಿಟ್ರ್ ಮಾಡಲಿಲ್ಲ ಒಬ್ಬ SP ಅಂತಂದರೆ ಖಂಡಿತ ಅಲ್ಲೋಲ್ ಕಲ್ಲೋಲಾಗುತ್ತೆ ರಾಜ್ಯ.
ನಿಮಗೆ ರಕ್ಷಣೆ ವಿಭಾಗನೇ ಹೊರಟೋಗುತ್ತೆ. ಇದನ್ನು 100% ಪಾಲು ಪ್ರತಿಯೊಬ್ಬ ಜಿಲ್ಲೆಯಲ್ಲೂ ಸಹ ಈ ಬ್ರಾಂಚಲ್ಲಿ ಇವತ್ತು ವೆರಿಫಿಕೇಶನ್ ನಡೀತಾ ಇದೆ. ಸೊ ಈಗ ಇದನ್ನು ಮಾಡೋಕ್ಕಿಂತ ಬದಲು ನಮ್ಮ ರಾಜ್ಯ ಸರ್ಕಾರ ಹೋಗೋದಲ್ಲ. ಬೆಂಗಳೂರಿನಂತಹ ನಗರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಪತ್ತೆ ಹಚ್ಚಿ ವಾಪಸ್ ಬಾಂಗ್ಲಾದೇಶಕ್ಕೆ ಕಳ್ಸಕ್ಕಾಗುತ್ತೆ ಸರ್. ನಾನು ಅದನ್ನು ಕೇಳ್ತಿಲ್ಲ ಸರ್. ಈಗ ಅದಕ್ಕೆ ಕಾನೂನು ಇದೆ ಸರ್. ಕೇಂದ್ರ ಸರ್ಕಾರ ಕೊಡಗುದಂತ ಸಣ್ಣ ರಾಜ್ಯಕ್ಕೆ ಹೋಗಿ ನೀವು ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲೆಲ್ಲಿಂದ ನನಗೆ ಕಳಿಸ್ಬೇಕೋ ಇಟ್ಕೋಬೇಕು ಅನ್ನೋದು ಬೇರೆ ಸರ್. ನಾನು ಅದ್ರ ಬಗ್ಗೆ ಇಲ್ಲ. ಕೊಡಗಿನಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರು ಮಾತ್ರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅಂತ ಅಷ್ಟೇ. ಅಲ್ಲಿ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕಾನೂನು ಪ್ರಕಾರ ಏನು ಮಾಡಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಹಿತಿಗಳ ವಿನಿಮಯ ಮಾಡಿಕೊಂಡು ಕಾನೂನು ಪ್ರಕಾರ ಮಾಡ್ಕೊಳ್ಳಿ. ಆದರೆ ಅವರನ್ನು ಏನು ಸರ್, ಈಗ ಇದರಲ್ಲಿ ತಮಿಳುನಾಡಲ್ಲಿ ಸರಿ ಸುಮಾರು 1 ಕೋಟಿ ಮತದಾರರನ್ನ ಕೈ ಬಿಟ್ರಿ. ಯಾರನ್ನು ಕೈ ಬಿಟ್ರಿ? ಶ್ರೀಲಂಕಾದಿಂದ ಬಂದಂಥ ಏನು ವಲಸಿಗರಿದ್ರು ಅವರನ್ನು ನೀವು ರೆಫ್ಯೂಜಿ ಸೆಂಟ್ರಲ್ಲಿ ಇಟ್ಟಿದ್ರಿ, ಅವ್ರನ್ನ ವೋಟರ್ ಲಿಸ್ಟ್ ರಾತ್ರಿ ಸೇರಿಸಿದ್ರಿ, ಅವ್ರನ್ನ ಕೈ ಬಿಟ್ರಿ ಈ ಸಲ. ಅದೇ ಥರ ಈಗಲೂ ಮಾಡಿ ಅಂತ ನಾವು ಕೇಳ್ತಿರೋದು ಇಲ್ಲೂ ಕರ್ನಾಟಕದಲ್ಲಿ. ಇವ್ರನ್ನ ಎಲ್ಲಿಡಬೇಕು ಅಲ್ಲಿಡಿ ಸ್ವಾಮಿ, ನೀವು ಮತದಾರ ಪಟ್ಟಿಗೆ ಅವ್ರನ್ನ ತರಬೇಡಿ, ಈ ದೇಶದ ಪೌರತ್ವ ಒಳಗಡೆ ಅವ್ರನ್ನ ತರಬೇಡಿ, ಅಷ್ಟೇ ನಾವು ಕೇಳ್ತಿರೋದು ಸರ್. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವುದೇ ಧರ್ಮೀಯರಾಗಿರಲಿ, ಯಾವುದೇ ಮತೀಯರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ನಮ್ಮ ದೇಶದವ್ರು ಅವರು. ಅದರಲ್ಲಿ 2 ಮಾತೇ ಇಲ್ಲ. ಖಂಡಿತವಾಗಿಯೂ ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ನಾವು ವಿಂಗಡಿಸಿ ಅಂತ ಎಲ್ಲೂ ಕೇಳ್ತಿದ್ದಿಲ್ಲ. ಆದರೆ ಅವನು ಈ ದೇಶದ ಭಾರತೀಯ ಆಗಿರಬೇಕು ಅಥವಾ ಆ ಕ್ಷೇತ್ರದ ಮತದಾರ ಆಗಿರಬೇಕು. ಈ 2 ಪಕ್ಷದವರು ವಿರೋಧ ಮಾಡ್ತಾರೆ, ದಟ್ ಇಸ್ ವೆರಿ ಕ್ಲಿಯರ್. ಆಮ್ ಆದ್ಮಿ ಪಕ್ಷದವರು ಜಗದೀಶ್ ಚಂದ್ರ ಸರ್, ಮೊದಲನೇದಾಗಿ ಈಗ ನೀವೇನು ಈ ಒಂದು ಚರ್ಚೆ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ನಾನು ಹೇಳ್ತೀನಿ ಖಂಡಿತವಾಗ್ಲೂ 2 ದೊಡ್ಡ ಪಕ್ಷಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬದ್ಧತೆ ಅನ್ನೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರೆಕ್ಟ್ ತಪ್ಪ ಅಂತ ಅಲ್ಲ, PRC ಅದನ್ನೇ ನಾನು ಹೇಳಕ್ ಕೊಡ್ತಾ ಇರೋದು ನಿಮಗೆ. ಈಗ ಬಾಂಗ್ಲಾದೇಶದವರು ಬೆಂಗಳೂರವರೆಗೂ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾವುದೇ ಬಾರ್ಡರ್ ಆದ್ರೆ ಅಷ್ಟು ಸಲೀಸಾಗಿ ದಾಟ್ಕೊಂಡು ಬರಕ್ ಆಗೋದಿಲ್ಲ. ಈಗ ನಮ್ಮ ದೇಶದವರು, ನಮ್ಮ ದೇಶದ ಪ್ರಜೆಗಳು ಪ್ರಪಂಚದಾದ್ಯಂತ ಇದ್ದಾರೆ. ಅವರೆಲ್ಲ ಅಷ್ಟು ಸಲೀಸಾಗಿ ಹೋಗಿದ್ದಾರಾ ಬೇರೆ ಬೇರೆ ದೇಶಗಳಿಗೆ? ನಮ್ಮ ದೇಶಕ್ಕೆ ಇವ್ರು ಹೇಗೆ ಬಂದ್ರು? ಇದು ಒಂದು ಪ್ರಶ್ನೆ, ಡಿಫರೆಂಟ್ ಪ್ರಶ್ನೆ ಸರ್. ಅದು ಸಂಪೂರ್ಣವಾಗಿ ಬೇರೆದೇ ಪ್ರಶ್ನೆ ಆಗುತ್ತೆ. ಅಲ್ಲ ಸರ್, ಇವಾಗ ನಮ್ಮ ಸ್ನೇಹಿತರು ಚರ್ಚೆ ಮಾಡ್ತಿದ್ರು, ಅವ್ರಿಗೆ ನೀವು ಪೌರತ್ವ ಕೊಡಬಾರ್ದು ಅಂತ. ಸರ್, ಬೆಂಗಳೂರಲ್ಲಿ ಇವತ್ತು ಪೌರತ್ವ ಕೊಡಬಾರ್ದು ಅಂತ ಅಲ್ಲ, ಸೆಟ್ ಮಾಡಬಾರ್ದು, ಅದಕ್ಕೆ ಕಾನೂನುಗಳನ್ನು ಅನ್ವಯಿಸಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ಸರ್, ನಾನು ಹೇಳ್ತಿರೋದು ಅದೇ. ಈಗ ಅವ್ರು ಬಂದಿದ್ದಾರೆ ಅಂತಂದ್ರೆ ಅವಧಿ ಮೀರಿ, ಅದು ವೀಸಾ ಇರ್ಬೋದು ಅಥವಾ ಮತ್ತೊಂದು ಅವ್ರದ್ದೇನು ಪರ್ಮಿಟ್ ಇರ್ಬೋದು, ಅವಧಿ ಮೀರಿ ಇರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಹೌದು ಸರ್, ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ ಕೇಳಿ. ಬೆಂಗಳೂರಿನ ಹೊರವಲಯದ ಅಸೆಂಬ್ಲಿಗಳು, ಅದು ಬ್ಯಾಟ್ರಾಯನ್ಪುರ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು ಅಥವಾ KR ಪುರ ಆಗಿರ್ಬೋದು, 25,000ದಿಂದ 1.5 ಲಕ್ಷ ಜನ ಬಾಂಗ್ಲಾದೇಶಿಯವರು ಇರ್ಬೋದು ಅಥವಾ ತಮಿಳವ್ರು ಇರ್ಬೋದು ಅಥವಾ ಆಂಧ್ರದವ್ರು ಇರ್ಬೋದು ವೋಟರ್ ಲಿಸ್ಟಲ್ಲಿದ್ದಾರೆ. ಹೇಗಿದ್ದಾರೆ? ಇದು ನಮ್ಮ ವ್ಯವಸ್ಥೆಯ ಒಂದು ವೈಫಲ್ಯ. ತಮಿಳ್ನಾಡಲ್ಲಿ ಎಲೆಕ್ಷನ್ ಆದಾಗ ಅಲ್ಲಿ ಮಾಡಿಸ್ತಾರೆ ಅಂದ್ರೆ ಇದೆಲ್ಲ ಮಾಡಿಸ್ತಿರೋದು ಯಾರು ಗೊತ್ತಾ ಸರ್? ಜನಪ್ರತಿನಿಧಿಗಳು. ಅದು SIR ಆಗ್ತಾ ಇರೋದೇ ಅದಕ್ಕೆ. SIR ಮಾಡ್ತಾ ಇರೋದೇ ಅದಕ್ಕೆ. SIR ಮಾಡ್ತಿರೋದು ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಎಲ್ಲಾದ್ರೂ ಒಂದು ಕಡೆ ಮಾತ್ರ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇಟ್ಕೊಂಡಿರ್ಬೇಕು. ಆಯ್ತು, ಈಗ ನಾವೇನ್ ಮಾತಾಡ್ತಿದ್ವಿ? ಅಕ್ರಮ ಬಾಂಗ್ಲಾದೇಶಿಗರು ಅಂತ ಮಾತಾಡ್ತಾ ಇದೀವಿ ಸರ್. ಅವ್ರು ಹೆಚ್ಚು ಕಮ್ಮಿ 5 ವರ್ಷ 10 ವರ್ಷದಿಂದ ವೋಟ್ ಹಾಕ್ತಾ ಇದ್ದಾರೆ. ಹೇಗ್ ಸಾಧ್ಯ ಆಯ್ತು ಇದು? ಅದೇ ಅದನ್ನೇ ಈಗ BJP ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. 10 ವರ್ಷದಿಂದ 15 ವರ್ಷದಿಂದ ಇವರೆಲ್ಲ ಇಲ್ಲಿ ಅಕ್ರಮವಾಗಿದ್ದಾರೆ ಅಂತ ಕಾಣಿಸ್ಲಿಲ್ವಾ? SIR ಆಗಬೇಕಾಗಿತ್ತು. ಅದಕ್ಕೆ SSR ಅಂತಾನು ಒಂದು ಇದಿದೆ, ಏನೋ ನಿಮ್ಗೆ ಪ್ರೊಸೀಜರ್ ಇದೆ, ಸ್ಪೆಷಲ್ ಸಮರಿ ರಿವಿಷನ್ ಅಂತ. ಅದ್ರಲ್ಲಿ ಕಾಣ್ಲಿಲ್ವಾ? ಚಿಲುಮೆ ಕೇಸ್ ಆಯ್ತು. ಚಿಲುಮೆ ಕೇಸಲ್ಲೂ ಇದು ಏನೋ ನೀವು ಹೇಳ್ತಿದ್ದಂಗೆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಹೊರಗಿನವ್ರು ಇದ್ದಾರೆ ಅಂತ ಇವತ್ತವರೆಗೂ ತೆಗ್ದಿದ್ದಾರಾ? ಇದಾಗಿದ್ದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಬೊಮ್ಮಾಯಿ ಅವ್ರದ್ದಾಯ್ತು, ಇವಾಗ ಸಿದ್ದರಾಮಯ್ಯ ಅವರಾಯ್ತು, DK ಶಿವಕುಮಾರ್ ಅವರಾಯ್ತು. ಏನಾದರೂ ಮಾಡ್ತಿದ್ದಾರಾ? ಇಲ್ಲ. ಈಗ ನೀವು ಕೇಳ್ತಿದ್ದೀರಿ ಈಗೇನಕ್ಕೆ ಕೊಟ್ಟಿದ್ದಾರೆ ಅಂತ. ಸರ್, ಆಡಳಿತ ಪಕ್ಷದವರು ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಇವತ್ತೇನು ತೀವ್ರ ಬರಗಾಲ ಇದೆಯಲ್ಲ ಅದನ್ನು ಮರೆಮಾಚ್ಬಿಟ್ಟು ಇದನ್ನು ತರ್ತಿದ್ದಾರೆ. 40% ಇವತ್ತು ಇದು ಏನು ಬರಗಾಲ ಇದೆ. ಇದಕ್ಕೆ ತಕ್ಕಂಗೆ ವಿರೋಧ ಪಕ್ಷದವರು ಇದನ್ನ ಪ್ರಶ್ನೆ ಮಾಡ್ತಿಲ್ಲ ಸರ್. 6 ಜಿಲ್ಲೆಗಳು ಹೆಚ್ಚು ಕಮ್ಮಿ, ಬಳ್ಳಾರಿ, ಗದಗ, ದಾವಣಗೆರೆ ಈ ಭಾಗದಲ್ಲಿ ಮಳೆ ಇಲ್ಲ. ಇದ್ರ ಬಗ್ಗೆ ನಾವು ಮಾತಾಡ್ಬೇಕಾ ಅಥವಾ ಈಗ PRC ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಬೇಕಾ? ಅಂದ್ರೆ ಇದು ತಂದಿರೋ ಟೈಮ್ ಅಂತೂ ಸರಿ ಇಲ್ಲ. ಆಮೇಲೆ ಎರಡನೇದು, ಇವಾಗ ನಮ್ಮ ಸ್ನೇಹಿತರು ಹೇಳ್ತಿದ್ರು PRC ಮಾಡಬೇಕಾಗಿರೋದು ಯಾರು ಅಂತ. ಖಂಡಿತವಾಗ್ಲೂ ಅದು ಏನಿದೆ ಪ್ರೊಸೀಜರ್ ಪ್ರಕಾರ ಕೇಂದ್ರ ಸರ್ಕಾರದವ್ರು ಮಾಡಬೇಕು ಅಂತ ಹೇಳಿದ್ಮೇಲೆ ಇವ್ರು ಏನು ಮಾಡ್ತಿದ್ದಾರೆ ಅದಕ್ಕೆ ಯಾವುದೇ ರೀತಿ ವ್ಯಾಲಿಡಿಟಿ ಇರೋದಿಲ್ಲ. ಹಾಗಾಗಿ ನಾನು ಹೇಳ್ತಿರೋದು ಏನಂತಂದ್ರೆ PRC ಆಧಾರದ ಮೇಲೆ ವೋಟರ್ ಲಿಸ್ಟ್ ಅಲ್ಲಿ ಯಾರೊಬ್ಬರ ಹೆಸರು ಸೇರ್ಪಡೆ ಆದ್ರೆ ಏನು ಮಾಡೋದು ಸರ್? ನಾನು ಅದನ್ನೇ ಹೇಳ್ತಿರೋದು. ಫಸ್ಟ್ ಆಫ್ ಆಲ್ PRCಗೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದು ನಾನು ಅರ್ಥ ಮಾಡ್ಕೊಂಡಂಗೆ ಆಮ್ ಆದ್ಮಿ ಪಕ್ಷ PRC ಅನ್ನು ವಿರೋಧಿಸ್ತಾ ಇದೆ, ರಾಜ್ಯ ಸರ್ಕಾರ ಕೊಡೋದನ್ನು ವಿರೋಧಿಸ್ತಾ ಇದೆ, ಹಂಗೆ ಅರ್ಥ ಮಾಡ್ಕೊಳ್ಳ ಸರ್? ಖಂಡಿತವಾಗ್ಲು ಏನಂತಂದ್ರೆ ಇವಾಗ ನಮ್ಗೆ ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡೋಣ.
ನಾನು ಯಾವುದೋ ಒಂದು ಹೊಸ ರೂಲ್ಸ್ನ ಹುಟ್ಟಾಕಕ್ಕಾಗಲ್ಲ, ಅಥವಾ ನಮ್ಮ JDS ಸ್ನೇಹಿತರು ಹುಟ್ಟಾಕಕ್ಕಾಗಲ್ಲ. ಕೇಂದ್ರ ಫಾಲೋ ಮಾಡಬೇಕು, ರಾಜ್ಯ ಫಾಲೋ ಮಾಡಬೇಕು ನಾವು ಇವಾಗ. ಸರ್ ಪ್ರೊಸೀಜರ್ ಏನಿದೆ ಸರ್ ಮಾಡಿ, ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡೋಣ. ಹೊಸದಾಗಿ ನಾವು ಕಾನೂನು ಸೃಷ್ಟಿ ಮಾಡೋದಾಗ್ಲಿ ಅಥವಾ ಹೊಸದಾಗಿ ಏನೋ ಒಂದು ನಾವು ಸವಲತ್ತುಗಳು ಕೊಟ್ಬಿಡ್ತೀವಿ ಅಂತಂದ್ರೆ ಅದು ತುಂಬಾ ತಪ್ಪಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.